ಈ 3 ದಿನ ಸಾಲುಟಿಗೆ ಊರೊಳಗ ಕ್ಷಣ ಕಳೆದಿದ್ದು ಬಹಳ ಖುಷಿ ಕೊಟ್ಟು ಪ್ರತಿಯೊಂದು ಸ್ಥಳದೊಳಗ ಪ್ರತಿಯೊಂದು ಜನ ನಾವು ಹೊರಟರು ಕೂಡ ಜನ ಪ್ರೀತಿಸಿ ಈ ಊರೊಳಗ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಾಲುಟಿಗೆ. ನಮಸ್ಕಾರ ಎಲ್ಲ ಬಡ್ರು ಮಂದಿ ಮತ್ತೆ ಸ್ವಾಗತ ಅಂತ ಹೇಳ್ತಾ ಮುಂಜಾನೆ ನಮ್ಮ ಬಾರದನ್ನೆಲ್ಲ ಹೊತ್ಕೊಂಡು ಸಿದ್ದ ಅಮ್ಮಂಗ ಒಂದು ಟಾಟಾ ಹೇಳಿ ಅಲ್ಲಿಂದ ಬೈಕ್ ಹತ್ಕೊಂಡು ಸಿದ್ದ ನಾವು ಹೊರಟಿದ್ದೆಲ್ಲಪ್ಪ ಅಂತಂದ್ರೆ ಸಾಲುಟಿಗೆ ಟಾಟಾ ಹೇಳಿ ನಮ್ಮೂರ್ ಸಾಲುಟಿಗಿಂದ ನಮ್ಮೂರಿಗೆ ಹೋಗ್ಬೇಕಂದ್ರೆ ಇಂಡಿ ಮೇಲಿಂದಾನೆ ಹೋಗ್ಬೇಕು. ಹಾಗಾಗಿ ಇಂಡಿ ಮೇಲಿಂದ ಹೋಗ್ತಾ ಇರ್ಬೇಕಾದ್ರೆ ಒಂದಿಷ್ಟು ಹೊಟ್ಟಿಗೆ ಹಸಿಬೇಕಂತ ಒಂದು ರೈಸ್ ತಿನ್ಬೇಕು ನಿಂತೇರಿ. ಇಷ್ಟು ಪ್ರೀತಿ ಕೊಡೋ ಜೀವಗಳ ಜೊತೆ ಮಾತಾಡಿ ಅಲ್ಲಿ ಒಂದು ರೈಸ್ ತಿನ್ಕೊಂಡು ಅಲ್ಲಿಂದ ಸೀದಾ ನಾನು ಹೊರಟೆ. ದುಡಿದಿದ್ರಲ್ಲಿ ಒಂದಿಷ್ಟು ದೇವರು ಹುಂಡಿಗೆ ಬೇಡ ಹಸಿದವ್ರು ಹೊಟ್ಟೆಗೆ ಹೋಗ್ಲಿ ಅಂತ ಹೇಳಿ ಅವ್ರಿಗೆ ಕೈ ಕೊಟ್ಟು ಅಲ್ಲಿಂದ ಗಾಡಿಗೆ ಒಂದಿಷ್ಟು ಪೆಟ್ರೋಲ್ ಹಾಕೊಂಡು ನಾನು ಎಂಟರ್ ಆಗಿದ್ದು ನಮ್ಮೂರಿಗೆ ಅಂದ್ರೆ ಚಡ್ ಬಂದಿದ್ದ ಕೂಡಲೇ ಡಾಟಾ ಕಾಪಿ ಮಾಡ್ಬೇಕಿತ್ತು ಸ್ಟುಡಿಯೋ ತರಕಂತ ಹೊಟ್ಟೆರಿ. ಅದಕ್ಕಿಂತ ಮುಂಚೆ ಒಳಗೆಲ್ಲ ದೂಸ ಆಗಿತ್ತು, 3 ದಿನ ಅಂಗಡಿ ತೆರೆದಿರ್ಲಿಲ್ಲ. ಹಾಗಾಗಿ ಒಂದಿಷ್ಟು ನೀರು ಹೊಡೆದು ಎಲ್ಲ ವರ್ಷದೇ ರೀ. ಕೆಲ್ಸಕ್ಕೆ ಬರೋದೊಳಗ ಮುಂಜಾನೆ ನಾಷ್ಟ ಮಾಡೀನಿ, ಏನೋ ಊಟ ಮಾಡಿರ. ಇಲ್ಲಿ ಬಂದು ಕಾಪಿ ಮಾಡ್ಬೇಕಂದ್ರ ಸ್ಟೋರೇಜ್ ಫುಲ್ ಆಗಿಬಿಟ್ಟದ. ಅದೊಂದು ಹಾಡಿಕ್ಸ್ ಇತ್ತು, ಅದನ್ನು ಫುಲ್ ಹೋಗ್ಬಿಟ್ಟದ. ಒಂದು ಹಾಡಿಕ್ಸ್ ತರಕಂತೆ ಬಿಜಾಪುರ ಹೊರಟಿನಿ. ಒಂದು ಕೆಲಸ ಅದು ಅದೊಂದು ಆರ್ಡರ್ ಮುಗಿಸ್ಕೊಂಡ್ ಬರ್ಬೇಕು. ಸ್ಟುಡಿಯೋ ಶಟ್ರಿ ಹೇಳೋದು ಮನೆಗೆ ಹೋಗಿ ಜಳಕ ಮಾಡಿ ರೆಡಿ ಆಗಿ ಶರ್ಟ್ ನ ಚೇಂಜ್ ಮಾಡ್ಕೊಂಡು ಎಂಟ್ರಿ ಕೊಟ್ಟಿದ್ದು ಬಿಜಾಪುರ ಒಳಗ. ಸ್ವಪ್ನ ಸವರ್ಣ ದೋಷ ಉಳ್ಳಂತ ಮಕ್ಕಳ ವಸತಿ ಸ್ಕೂಲಿಗೆ ಹೋಗಿ ಅಲ್ಲಿಷ್ಟು ಪೆನ್ನ ಪೆನ್ಸಿಲ್ ಅವ್ರಿಗೆ ಹಂಚಿ ಊಟಕ್ಕೂ ಕೂಡ ಹಾಕಿದ್ವಿ ರೀ. ನಮ್ಮೊಂದು ರಿಯಾ ಚಿಪ್ಸ್ ಕಡೆಯಿಂದ ಈ ಒಂದು ಹಮ್ಮಿಕೊಂಡಿದ್ವಿ. ಇನ್ನೊಂದು ಬಾರಿ ಸ್ಕೂಲ್ ಬಗ್ಗೆ ಸಂಪೂರ್ಣ ಮಾಹಿತಿನ ತಗೊಂಡು ನಿಮ್ ಜೊತೆ ಬರ್ತೀನಿ. ಫೈನಲ್ ಆಗಿ ನಾನು ಊಟ ಮಾಡ್ಕೊಂಡು ಅಲ್ಲಿಂದ ಸೀದಾ ಮಕ್ಕಳ ಜೊತೆ ಒಂದಿಷ್ಟು ಸಮಯ ಕಳೆದು ಗೋಲ್ಡನ್ ಮೆಮರೀಸ್ ಜೊತೆ ಒಂದು ಎಳ್ನೀರು ಕುಡ್ಕೊಂಡು ಈ ವಿಡಿಯೋಕ್ಕೆ ಬಾಯ್ ಹೇಳೋಣಂತ. ಬಾಯ್.